ಕಾಗದ ಮಣ್ಣಿನಲ್ಲಿ ಮರೆಯಾದ ಆ ಒಂದು ನಾಮ, ದಕ್ಷಿಣ ಭಾರತದ ಇತಿಹಾಸವನ್ನು ಶಾಶ್ವತವಾಗಿ ಬದಲಿಸಿದ ಆ ಒಂದು ಹೆಸರು. ಹೊಯ್ಸಳರ ಅಸಮಯದ ನಂತರ ಅಂಧಕಾರದ ಮಧ್ಯೆ ಬೆಳಗಿದ ಆ ಒಂದು ದೀಪ, ಆ ದೀಪದ ಹೆಸರು ಹರಿಹರ ದೇವ. ತಮ್ಮ ಸಹೋದರ ಬುಕ್ಕನೊಂದಿಗೆ ಅವರು ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯ, ಅದು ಧರ್ಮ, ಶೌರ್ಯ, ಸಂಸ್ಕೃತಿಯ ಮೇಲೆ ನಿಂತಿದ್ದ ರಾಜ್ಯ. ಹರಿಹರ ದೇವ ಕೇವಲ ರಾಜನಲ್ಲ, ಅವನು ಒಂದು ದೂರದೃಷ್ಟಿಯ ನಾಯಕ, ಜನರ ಏಕತೆಯ ಸಂಕೇತ, ಭಾರತದ ನೂತನ ಶಕ್ತಿಯ ರೂಪ. ಕೃಷ್ಣ ಮತ್ತು ತುಂಗಭದ್ರೆ ನದಿಗಳ ಮಧ್ಯೆ ಅರಳಿದ ಆ ರಾಜ್ಯ ಧರ್ಮದ ಕವಚವಾಗಿತ್ತು, ಕಲೆಯ ಮಂದಿರವಾಗಿತ್ತು, ಶೌರ್ಯದ ನಿಲಯವಾಗಿತ್ತು. ಹರಿಹರ ದೇವನ ನೇತೃತ್ವದಲ್ಲಿ ಪ್ರಾರಂಭವಾದ ಆ ಒಂದು ಸಾಮ್ರಾಜ್ಯ ಕೇವಲ ಸಾಮ್ರಾಜ್ಯವಲ್ಲ, ಅದು ವಿಜಯನಗರದ ಯುಗೋದಯ. ವೆಲ್ಕಮ್ ಟು ಮೈ ಚಾನಲ್ ಇತಿಹಾಸಕಾರ. ಬನ್ನಿ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ವಿಜಯನಗರದ ಪ್ರಪ್ರಥಮ ದೊರೆಯಾದಂಥ ಹಕ್ಕರಾಯನ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಈ ವಿಜಯನಗರ ಸಾಮ್ರಾಜ್ಯವನ್ನು 4 ವಂಶಗಳು ಆಳಿದಂತಂದರೆ ಸಂಗಮ, ಸಾಳವ, ತುಳು ಮತ್ತು ಅರವಿಡು ವಂಶ ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತೆ. ಈ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಗೊಳ್ಳುತ್ತೆ. ಇದರ ಪ್ರಪ್ರಥಮ ದೊರೆಯಾದಂಥ ಹಕ್ಕರಾಯ 1336ರಿಂದ 1342 ಆಳ್ತಾನೆ. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡ ಮೇಲೆ ಅತ್ಯಂತ ವೇಗವಾಗಿ, ಪ್ರಮುಖವಾಗಿ, ಬಲಿಷ್ಠವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೆಲವು ಕಾರಣಗಳಿವೆ. ಈ ಮಹಮ್ಮದಿಯರು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಬ್ಬಾಳಿಕೆಯಿಂದ, ದಾಳಿಯಿಂದ ಇಲ್ಲಿನ ರಾಜ್ಯಗಳು ಬೇಸತ್ತೋಗ್ಬಿಟ್ಟಿರ್ತಾರೆ. ಅವರ ಜೊತೆ ವಿರುದ್ಧ ಹೋರಾಟಕ್ಕಾಗಲಾರದೆ ಈ ವಿಜಯನಗರ ಸಾಮ್ರಾಜ್ಯದ ದೊರೆಗಳಾದಂಥ ಹಕ್ಕರಾಯ, ಬುಕ್ಕರಾಯನಿಗೆ ಬೆಂಬಲ ಸೂಚಿಸ್ತಾರೆ. ನಾನು ಕಳೆದ ಎಪಿಸೋಡಲ್ಲಿ ಹೇಳಿ, ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಬೆಂಬಲವಾಗಿ ನಿಂತಹ ದೊರೆ ಯಾರು ಅಂತ ಹೇಳಿದರೆ ಹೊಯ್ಸಳರ ದೊರೆಯಾದಂಥ 3ನೇ ವೀರಬಲ್ಲ. ಅವನು ಅಂದ್ಕೊಂಡಿರ್ತಾನೆ ಈ ಹೊಯ್ಸಳರ ವಂಶ ಮುಂದ್ಗಡೆ ಬೆಳೆಯಲ್ಲ ಮತ್ತು ನಿರ್ವಂಶ ಆಗುತ್ತೆ ಅಂತ ಅಂದ್ಕೊಂಡು ಈ ಹಕ್ಕರಾಯನಿಗೆ, ಬುಕ್ಕರಾಯನಿಗೆ ಬೆಂಬಲ ಸೂಚಿಸ್ತಾ ಇರ್ತಾನೆ. ಅದ್ರ ಜೊತೆ ಅವರ ಸಾಮಂತರು ಕೂಡ ಈ ಹಕ್ಕರಾಯನ, ಬುಕ್ಕರಾಯನಿಗೆ ಬೆಂಬಲವಾಗಿ ನಿಂತ್ಕೊಂಡಿರ್ತಾರೆ. ಹೀಗಾಗಿ ಈ ಮಹಮ್ಮದಿಯರ ದಬ್ಬಾಳಿಕೆಯಿಂದ ನಿರಾಶ್ರಿತರಾದಂಥ, ಹೊರತಳ್ಳಲ್ಪಟ್ಟಂಥ ಯಾವುದಾದ್ರೂ ರಾಜ್ಯದಲ್ಲಿರುವಂಥ ಜನರಿಗೆ, ರಾಜರುಗಳಿಗೆ ಈ ವಿಜಯನಗರ ಸಾಮ್ರಾಜ್ಯ ಈ ಆಶ್ರಯ ತಾಣವಾಗಿಬಿಟ್ಟಿರುತ್ತೆ. ಒಂದು ಅಚ್ಚರಿಯ ಸಂಗತಿ ಏನು ಅಂತಂತ ಹೇಳಿದರೆ, ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಮೊದಲ ಆಳ್ವಿಕೆಗಾರರು ಹಕ್ಕರಾಯ, ಬುಕ್ಕರಾಯನನ್ನು ತಮ್ಮನ್ನು ಯಾವತ್ತೂ ಅವರು ರಾಜರು ಅಂತಂದು ಹೇಳಿ ಕರೀಲಿಲ್ಲ. ಮತ್ತು ಅವರ ಪಾಠಗಳನ್ನು, ಶಾಸನಗಳನ್ನು ರಚಿಸಿದಂಥ ಬ್ರಾಹ್ಮಣರು ಕೂಡ ಅವರನ್ನೆಲ್ಲೂ ರಾಜರು ಅಂತಂದು ಹೇಳಿ ಕರೆದಿಲ್ಲ. ಹರಿಹರನ 1340ನೇ ಒಂದು ಶಾಸನದಲ್ಲಿ ಹರಿಹರನಿಗೆ ಹರಿಹರ ಒಡೆಯ ಅಂತ ಹೇಳಿ ನಮೂದಿಸುತ್ತಾರೆ. ಈ ಹರಿಹರ ಒಡೆಯ ಎಂಬ ಪದ ಹರಿಹರ ಎಂಬ ಪದಕ್ಕಿಂತ ಕಡಿಮೆ ಗೌರವಾನ್ವಿತವಾದ ಪದ. ಎರಡನೆಯದಾಗಿ ಈ ಹರಿಹರನಿಗೆ ಮುಖಂಡ ಎಂಬ ಪದಕ್ಕೆ ಮಾತ್ರ ಹಕ್ಕಿತ್ತು. ಈ ಹರಿಹರನಿಗೆ ಇನ್ನೂ ಒಂದು ಸಂಸ್ಕೃತವಾದ ಬಿರುದಿತ್ತು. ಅದೇನಂತಂದು ಹೇಳಿದರೆ ಮಹಾಮಂಡಲೇಶ್ವರ. ಇದನ್ನು ಅನುವಾದಿಸಿದರೆ ಮಹಾಪ್ರಭು ಅಂತಂದು ಹೇಳಿ ಕರಿಬಹುದೇ ಹೊರತು ಎಲ್ಲೂ ರಾಜ ಅಂತಂದು ಹೇಳಿ ಕರೆದಿಲ್ಲ. ಈ ಹಕ್ಕರಾಯ, ಬುಕ್ಕರಾಯ ಈ ಪ್ರದೇಶದ ಕಾವಲುಗಾರರಾಗಿ ಆಳ್ವಿಕೆ ನಡೆಸಿದರು. ನೂನಿಜಿನ ದಿನಚರಿ ಪ್ರಕಾರ ಈ ಹರಿಹರನಿಗೆ ದೇಹೋರಾವ್ ಅಂತಂದು ಹೇಳಿ ಕರೀತಾ ಇರ್ತಾನೆ. ಮತ್ತು ಈ ಹರಿಹರ 1336ರಿಂದ 1343ವರೆಗೂ ಅಂದರೆ 7 ವರ್ಷಗಳ ಕಾಲ ಈ ವಿಜಯನಗರ ಮೇಲೆ ಆಳ್ವಿಕೆ ನಡೆಸ್ತಾನೆ. ಹರಿಹರನ ಸಾಧನೆ ಏನು ಅಂತಂದು ಹೇಳಿದರೆ, ಮೊಹಮ್ಮದ್ ಬಿನ್ ತುಘಲಕ್ನ ಸೋಲಿಸ್ತಾನೆ ಮತ್ತು ಅವನ ವಶದಲ್ಲಿರುವಂಥ ಈ ಮಲಪ್ರಭಾ ನದಿಯ ಉತ್ತರ ಭಾಗದಲ್ಲಿರುವಂಥ ಕಲಾದಗಿ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಗಳನ್ನು ಅವನಿಂದ ವಶಪಡಿಸ್ಕೊತಾನೆ. ಇತಿಹಾಸ ಪುಟಗಳ ಮುಖಾಂತರ ನಮಗೆ ಏನು ಸಿಗುತ್ತೆ ಅಂತಂದು ಹೇಳಿದರೆ, 1340ರಲ್ಲೇ ಈ ಹರಿಹರನ ಬಳಿ ಅಪಾರವಾದ, ವಿಶಾಲವಾದಂಥ ಪ್ರದೇಶ ಇತ್ತು ಅಂತಂದೇಳಿ ನಮಗೆ ಸಾಕ್ಷಿ ಸಿಗುತ್ತೆ. ಮತ್ತು ಬದಾಮಿಲಿ ಒಂದು ಕೋಟೆ ಕಟ್ತಾರೆ. ಆ ಕೋಟೆಗೆ ಈ ಹರಿಹರನ ಅನುಮತಿ ಇತ್ತು ಅಂತ ಹೇಳಿ ಒಂದು ಶಾಸನದಲ್ಲಿ ಬಣ್ಣಿಸ್ತಾರೆ. ಈ ಹರಿಹರ ತನ್ನ 7 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಅತ್ಯಂತ ಶಾಂತಿಯಿಂದ ರಾಜ್ಯಭಾರ ನಡೆಸ್ತಾನೆ. ಮತ್ತು ಯಾವಾಗ ಇವನು ಮೊಹಮ್ಮದ್ ಬಿನ್ ತುಘಲಕ್ನ ಸೋಲಿಸ್ತಾನೋ, ಬೇರೆ ರಾಜ್ಯದ ರಾಜರುಗಳು ತಾವಾಗಲೇ ಇವನಿಗೆ ಬೆಂಬಲ ಸೂಚಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಶಸ್ತ್ರಾಸ್ತ್ರಗಳಿಂದ ಬೇರೆ ರಾಜ್ಯದ ಮೇಲೆ ದಾಳಿ ಮಾಡೋ ಬದಲು ಇವನ ಸ್ವಭಾವದಿಂದ, ಪ್ರಭಾವದಿಂದ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾ, ಬೆಳೆಸ್ತಾ ಹೋಗ್ತಾನೆ. ಈ ವಿಜಯನಗರ ಸಾಮ್ರಾಜ್ಯ ಎಷ್ಟು ವ್ಯಾಪಕವಾಗಿ, ವೇಗವಾಗಿ ಬೆಳೆಯುತ್ತೆ ಅಂತಂದು ಹೇಳಿದರೆ, ಈ ಹರಿಹರನ ಉತ್ತರಾಧಿಕಾರಿಯಾದಂಥ ಈ ಬುಕ್ಕರಾಯ
ಮತ್ತು ಅವನ ಉತ್ತರಾಧಿಕಾರಿಯಾದಂಥ ಎರಡನೇ ಹರಿಹರನಿಗೆ ಒಂದು ಬಿರುದು ಸಿಗುತ್ತೆ. ಅದೇನು ಅಂತ ಹೇಳಿದರೆ ರಾಜಾಧಿರಾಜ, ರಾಜರ ರಾಜ, ಅರ್ಥಾತ್ ಸಾಮ್ರಾಟ ಅಂತಂದು ಹೇಳಿ ಇವನಿಗೆ ಬಿರುದು ಸಿಗುತ್ತೆ. ನೂನೀಶ್ ಹೇಳುವಂತೆ ಹರಿಹರ ತನ್ನ ಸಂರಕ್ಷಕರಾದ ಬ್ರಾಹ್ಮಣರ ಸನ್ಯಾಸಿ ಅಂದರೆ ಈ ವಿದ್ಯಾರಣ್ಯರಿಗೆ ಹಂಪೆಯ ನದಿಯ ಸಮೀಪದಲ್ಲಿ ಒಂದು ಜಾಗದಲ್ಲಿ ಅತ್ಯಂತ ದೊಡ್ಡದಾದ ದೇವಾಲಯವನ್ನು ಕಟ್ಟಿಸ್ಕೊಡ್ತಾನೆ. ಈ ದೇವಾಲಯ ಇಂದಿಗೂ ಸುಸ್ಥಿತಿಯಲ್ಲಿದ್ದು ಪೂಜೆಗೊಳ್ಳುತ್ತೆ. ಬೇರೆ ಎಲ್ಲ ದೇವಾಲಯಗಳು ಯಾವಾಗ 1565ರಲ್ಲಿ ರಕ್ಕಸ್ ತಂಗಡಿ ಯುದ್ಧ ಮುಗಿದ ಮೇಲೆ ಈ ಮಹಮ್ಮದಿಯರ ದಾಳಿಗೆ ಸಿಕ್ಕು ಧ್ವಂಸಗೊಂಡ್ಬಿಡುತ್ತೆ. 1342ರಲ್ಲಿ ಬಂದಂಥ ಒಬ್ಬ ಪ್ರವಾಸಿಗ, ಅವನ ಹೆಸರು ಇಬ್ನ ಬತೂತ್. ಅವನು ಈ ಹರಿಹರನಿಗೆ ಹರಿಇಬ್ ಅಥವಾ ಹರಿಬ್ ಅಂತ ಹೇಳಿ ಕರೀತಾನೆ. ಅವನು ಉಲ್ಲೇಖಿಸುವ ಪ್ರಕಾರ ಈ ಹರಿಹರನ ಸಾವು 1344ರ ಮುಂಚೆ ಆಗಿರ್ಬೋದು ಅಂತಂದು ಹೇಳ್ತಾನೆ. ಇವುಗಳು ಈ ನೂನೀಶ್ನ ದಿನಚರಿಯ ವಾಡಿಕೆಗಳೊಂದಿಗೆ ಸರಿಯುವಂತವೆ. ಏನಕ್ಕೆ ಅಂತಂದು ಹೇಳಿದರೆ, ಈ ಹರಿಹರ ತನ್ನ 7 ವರ್ಷಗಳ ಕಾಲ ಅವಧಿಯಲ್ಲಿ ಅತ್ಯಂತ ಶಾಂತಿಯಿಂದ ರಾಜ್ಯಭಾರ ನಡೆಸ್ತಾನೆ. 1344ರಲ್ಲಿ ವಾರಂಗಲಿನ ದೊರೆಯಾದಂಥ ಈ ಪ್ರತಾಪ್ ರುದ್ರನ ಮಗ ಕೃಷ್ಣ ಈ ವಿಜಯನಗರ ಸಾಮ್ರಾಜ್ಯದ ಆಶ್ರಯ ಕೇಳಿ ಬರ್ತಾನೆ. ಈ ಆಶ್ರಯ ಸಹಾಯದೊಂದಿಗೆ ಮತ್ತು ದ್ವಾರ ಸಮುದ್ರದ ದೊರೆಗಳಾದಂಥ ಈ ಹೊಯ್ಸಳರ ಬಳ್ಳಾಳನ ಉಳಿದ ಮಕ್ಕಳೊಂದಿಗೆ ಸೇರಿ ಈ ಮಹಮ್ಮದಿಯರ ದಾಳಿಯನ್ನು ಎದುರಿಸ್ತಾನೆ ಮತ್ತು ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ. ಮತ್ತು ಈ ಕೆಲಕಾಲ ದಕ್ಕನ್ ಪ್ರದೇಶವನ್ನು ಈ ಮಹಮ್ಮದಿಯರ ದಾಳಿಯಿಂದ ತಪ್ಪಿಸ್ತಾನೆ. ಯಾವಾಗ ಈ ಮಹಮ್ಮದಿಯರ ದಾಳಿಯನ್ನು ಹಿಮ್ಮೆಟ್ಟಿಸ್ತಾರೋ ದಕ್ಷಿಣ ಭಾರತದಲ್ಲಿರುವಂಥ ಈ ದಿಲ್ಲಿ ಸುಲ್ತಾನರ ಪ್ರಭುತ್ವ ಕಡಿಮೆ ಆಗ್ತಾ ಹೋಗುತ್ತೆ. 1359ರಲ್ಲಿ ಎರಡನೇ ಸಂಗಾಪ್ ತನ್ನ ಶಾಸನದಲ್ಲಿ ಯಾವಾಗ ಈ 1ನೇ ಹರಿಹರ ಮೊಹಮ್ಮದ್ ಬಿನ್ ತುಗ್ಲಕ್ನ ಸೋಲಿಸ್ತಾನೋ ತನ್ನ ಪ್ರಭುತ್ವವನ್ನು ಕಳ್ಕೊಂಡು ಇಲ್ಲಿರುವಂಥ ಪ್ರದೇಶವನ್ನು ಹರಿಹರನಿಗೆ ಬಿಟ್ಟುಕೊಡಲಾಗುತ್ತೆ ಅಂತೇಳಿ ತನ್ನ ಶಾಸನದಲ್ಲಿ ಉಲ್ಲೇಖಿಸ್ತಾನೆ. ನೂನೀಶ್ನ ದಿನಚರಿ ಪ್ರಕಾರ ಯಾವಾಗ ಈ ಹರಿಹರ 1343ರಲ್ಲಿ ಸಾವನ್ನಪ್ತಾನೋ ಅವನ ಉತ್ತರಾಧಿಕಾರಿ ಅಂತ ಈ ಬುಕ್ಕರಾಯ ಆಳ್ವಿಕೆಗೆ ಬರ್ತಾನೆ. ಸರಿಸುಮಾರು 37 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನೆ ಅಂತೇಳಿ ನೂನೀಶ್ನ ದಿನಚರಿ ಪ್ರಕಾರ ಸಿಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಬುಕ್ಕರಾಯನ ಆಳ್ವಿಕೆಯನ್ನು ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ಫುಲ್ ವಿಡಿಯೋ. ನಾನು ಮಾಡಿರುವಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.